ನನಗೊಂದು ಸಂತೋಷ ಏನು ಅಂದರೆ ಪ್ರತಿಯೊಂದು ಪ್ರೋಗ್ರಾಮು ನಮ್ಮಲ್ಲಿ ಏನು SSITನಲ್ಲಿ ಮಾಡಿದ್ರೆ ನಮಗೆ ಕುಂತ್ಕೊಂಡು ಆ ಬೆಳಿಗ್ಗೆ ಆ ಸೋಮಿಂಗ್ ಕುಳಿತ ಆ ಡ್ಯಾನ್ಸ್ ಇರ್ಬೋದು ಅದನ್ನೆಲ್ಲ ನಮಗೂ ಹಾಡಬೇಕು ಅಂದ್ಕೊಂಡು ಅದರ ಸಹಿತ ಎಲ್ಲರೂ ಸಹಿತ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದೆ. ಮನೆಗಳಲ್ಲಿ ನನಗೆ ಹೇಳಿದ್ದಕ್ಕೆ ನನಗೂ ಮನೆ ಫಂಕ್ಷನ್ ಡ್ರೆಸ್ ಇತ್ತು ಹಾಕೊಂಡ್ಬರಲಿಲ್ಲ ಅಷ್ಟೇ. ನೆಕ್ಸ್ಟ್ ಟೈಮ್ 26ನಲ್ಲಿ ವಿಲ್ ಸೀ ಟು ದಟ್ ದೇರ್ ಇಸ್ ಅ ಗ್ರ್ಯಾಂಡ್ gala in SSIT campus. I wish you all the best. I must thank our Honorable Chancellor for allowing us all of us to celebrate like this. ಹಾಡಾದವ್ರನ್ನ ಕರೆದು ಮಾತಾಡಿ ಅಂತ ಹೇಳಿದ್ರೆ ಎಂತ ಮಾತಾಡ್ದಲ್ವಾ, ಅದಕ್ಕೆ ನೋಡ್ತಿದ್ದೆ ನಾನೇನಾ ಅಲ್ವಾ ಅಂತ. ಓಕೆ, ಥ್ಯಾಂಕ್ ಯು. ತುಂಬ ಚಿಕ್ಕ ಪದ ಆದರೂ ಅದನ್ನೇ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಸರ್ ಹೇಳಿದ್ರು ನೀವು ಸ್ಟ್ರಗಲ್ಸ್ ಬಗ್ಗೆ ಎಲ್ಲ ಹೇಳು ಅಂತೇಳಿ. ಸುಮ್ಮನೆ ನಾನು ಯಾರಿಗೂ ಬೋರ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಹಾಗೆ ಇಲ್ಲಿ ಎಲ್ಲ ಗಣ್ಯರಿದ್ದಾರೆ, ಸೊ ಅವ್ರ ಮುಂದೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಆಮೇಲೆ ಹಾಡು ಆಡ್ತೀನಿ. ಓಕೆ ಅಲ್ಲ, ಕರೆಕ್ಟ್ ಅಲ್ಲ, ನಾನು ಮಾತಾಡೋದು ತುಂಬ ವೀಕ್. ಹಾಗಾಗಿ ಓಕೆ, ಥ್ಯಾಂಕ್ ಯು ಸೋ ಮಚ್. Out their talents. We know very well, each of us, everyone will be having their own hidden talent, and only they will be searching for the opportunity. And these kind of events certainly provide a wonderful opportunity for the students to participate, where they can come across different culture, they can know the campus culture, and they can improve their leadership qualities and collaboration kind of things, and also the other kind of they can improve their personal qualities. At the outset, I would like to congratulate the entire team of the Engineering College, headed by the Principal Dr. Prakash, for conducting this the program. Of course, this program invariably is required for all of us to refresh our brain. The reason is that as students we will be reading continuously throughout the year, as teacher also we will be reading throughout the year. So at least to update or to refresh our brain, these programs are definitely required. I think if I remember, last year I have attended the same program here in the circle it was arranged, and this year it is here. And I have been observing number of students are less, only staffs are sitting here. I don't know what is the reason behind it, but at least next time I hope that the entire auditorium will be full, and all of us are going to enjoy these programs. Now I
ಈ ವರ್ಷದ ಕಲೋತ್ಸವ 25ನೇ ವರ್ಷದ ನಾಮಕರಣ ಮಹೋತ್ಸವ. 25 ವರ್ಷದ ಕಾಲೇಜಲ್ಲ, ಕಾಲೇಜಿಗಾಗಲೇ 45 ವರ್ಷ ಅದಾಗ್ತಾ ಇದೆ. ಇದು ನಾಮಕರಣವನ್ನು ಕಲೋತ್ಸವ ಅಂತ ಮಾಡಿದ್ದು, ವಂದನ ಅನ್ನೋ ಹೆಸರಿಂದ ನಾಮಕರಣ ಮಾಡಿದ್ದು ಕಲೋತ್ಸವ 2000ಅಲ್ಲಿ. ಅದಕ್ಕೆ 25 ವರ್ಷ ಅಂತೇಳಿ ಉತ್ಸಾಹದಿಂದ ಆಚರಿಸಣೆ ಮಾಡೋದಕ್ಕೆ ಕೆಲವಾರು ಕಾರಣಗಳು, ಇದು ಒಂದು ಒಳ್ಳೆಯ ಕಾರಣ. ಹಾಗಾಗಿ ನಾವು ಇದನ್ನು ಬೆಳ್ಳಿ ಮಹೋತ್ಸವ ನಾಮಕರಣಕ್ಕೆ ಅಂಥೇಳಿ 25ನೇ ವರ್ಷ ಅಂಥೇಳಿ ವಿಶೇಷವಾಗಿ ಆಚರಿಸಬೇಕು ಅಂಥೇಳಿ ಆಲ್ ಆಫ್ ಅಸ್ ಡಿಸ್ಕಸ್. ಎವ್ರಿಬಡಿ ಸ್ಯಾಡ್ ವೈ ನಾಟ್ ಮೇಕ್ ಇಟ್ ಇನ್ ಅ ಡಿಫರೆಂಟ್ ವೇ, ಇನ್ ಅ ಮೋರ್ ಕಲರ್ಫುಲ್ ವೇ. ಪ್ರತಿ ಬಾರಿಯೂ ಕೂಡ ನಮ್ಮ ಸಂಸ್ಕೃತಿ ಮತ್ತು ಐಕ್ಯ ತಂಡದವರು ಬಹಳ ಉತ್ಸಾಹದಿಂದ ಸುಮಾರು ಎಲ್ಲ ಸೇರಿ ಒಂದು 150 ಜನ ಆರ್ಟಿಸ್ಟು ಅದನ್ನು ಪ್ರದರ್ಶನ ಮಾಡ್ತಾಯಿದ್ರು. ಬಟ್ ನಮ್ಮ ವಿದ್ಯಾಲಯದಲ್ಲಿ ಸುಮಾರು 5,000 ವಿದ್ಯಾರ್ಥಿಗಳಿದ್ದಾರೆ. ಕಲೋತ್ಸವ ಅನ್ನತಕ್ಕಂಥದ್ದು ವಿದ್ಯಾರ್ಥಿಗಳ ಜೀವನದಲ್ಲಿ ವಾರ್ಷಿಕವಾಗಿ ವರ್ಷ ಮುಗಿಯಿತು ಅಂತ ಅವರಿಗೆ ಗಮನ ಬರಲಿ, ಅವರಲ್ಲಿರ್ತಕ್ಕಂಥ ಟ್ಯಾಲೆಂಟ್ಸ್ನೆಲ್ಲ ಒಂದು ವೇದಿಕೆಗೆ ಬಂದು ಹೇಳಿ, ಹಾಗೂ ಅವರ ವಿದ್ಯಾರ್ಜನೆ ಮಧ್ಯದಲ್ಲಿ ಒಂದು ಸಲ ರಿಲ್ಯಾಕ್ಸಿಂಗ್ ನೋಡಿ ಬರಲಿ ಅನ್ನೋದಕ್ಕೋಸ್ಕರ ಈ ತರಹ ಒಂದು ಕಲ್ಚರಲ್ ಫೆಸ್ಟನ್ನು ನಡೆಸ್ತೀವಿ. ದಿಸ್ ರಿಯಲಿ ಹೆಲ್ಪ್ಸ್ ಅವರ್ ಸ್ಟೂಡೆಂಟ್ ಟು ಸೂದನ್ ದೆಮ್ಸೆಲ್ಸ್, ಮೇಕ್ ದೆಮ್ಸೆಲ್ಸ್ ರಿಲಿಶ್ ಆ್ಯಂಡ್ ಗೋ ಹೆಡ್ ವಿತ್ ದೇರ್ ಸ್ಟಡೀಸ್ ಫಾರ್ ದಿ ಎಕ್ಸಾಮಿನೇಷನ್. ಈ ಪರ್ಟಿಕ್ಯುಲರ್ಲಿ ಈ ಒಂದು ಸೆಮಿಸ್ಟರ್, ಅದರಲ್ಲೂ ಕೂಡ ಮೇ ಮಾಸ ನಮಗೆ ಬಹಳ ಎ ಮಂತ್ ಆಫ್ ವೆರಿ ಬ್ಲಿಸ್ಸಿಂಗ್ ಆ್ಯಕ್ಟಿವಿಟೀಸ್. ಪೂರ್ತ ತಿಂಗಳಲ್ಲಿ ಬಹಳ ಆ್ಯಕ್ಟಿವಿಟೀಸ್ ಬಂದು ಹುಡುಗರಿಗೆ ಥಿಂಕ್ ಹ್ಯಾವ್ ಎಂಜಾಯ್ಡ್ ದಿ ಹೋಲ್ ಮಂತ್. ಇನ್ನೂ ಕೂಡ ಕಲೋತ್ಸವ 2 ದಿವಸ ಇದೆ, ಮುಂದೆ ಟೆಕ್ನೋಡಿಯಾ ಇದೆ, ಡಿಪಾರ್ಟ್ಮೆಂಟ್ ಫಂಕ್ಷನ್ಸ್ ಇದೆ, ಮಧ್ಯದಲ್ಲಿ ಟೆಸ್ಟಿಂಗ್ ಓದಬೇಕಾಗಿದೆ. ಅದನ್ನು ಸ್ವಲ್ಪ ಕಷ್ಟದ್ದು ಅನಿಸುತ್ತೆ, ಆದರೂ ಕೂಡ ಟೆಸ್ಟಿಂಗ್ ಓದಲೇಬೇಕು. ಇದೆಲ್ಲವನ್ನು ನಮ್ಮ ವಿದ್ಯಾರ್ಥಿಗಳು ಸಮಾನಾಂತರವಾಗಿ ಮಲ್ಟಿ ಟಾಸ್ಕಿಂಗ್ ಕೆಪಬಿಲಿಟಿ ನಿಭಾಯಿಸ್ತಾರೆ ಅಂತಕ್ಕಂಥ ನಂಬಿಕೆ ಮೇಲೆ ನಾವು ಈ ಥರದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ದೇ ಆರ್ ಆಲ್ ಸಪೋರ್ಟಿಂಗ್ ಅಸ್. ಇವತ್ತು ನಾಳೆ ನಡೆಯತಕ್ಕಂತಹ ಎಲ್ಲ ಕಲೋತ್ಸವದ ಸುಮಾರು 40+ ಕಾರ್ಯಕ್ರಮಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಹಳ ಸಕ್ರಿಯವಾಗಿ ಪಾಲ್ಗೊಳ್ಳಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಹ್ಯಾವಿಂಗ್ ಡನ್ ದಿಸ್. ಆಲ್ ದಿ ಬೆಸ್ಟ್. ಆದರೂ ಸಖತ್ ಸಾಫ್ಟಾಗಿ ತಿಕ್ಕಾಗಿ ಉದ್ದ ಇದೆ ಕಣಮ್ಮ. ಅಯ್ಯೋ ನೀವೇನು ಹೇಳ್ತೀರ, ನಮ್ಮ ಕಷ್ಟ ನನಗೆ ಗೊತ್ತು. ಯಾವ ಕಲರ್ ಬರುತ್ತೆ ನಿಂದು? ನಂದು ವೈಟ್ ಬರುತ್ತೆ.